1 ಕೋಟಿ ಜರ್ನಿಗೆ ಇವತ್ತು ಆಲ್ಮೋಸ್ಟ್ ಒಂದು ಬ್ರೇಕ್ ಬೀಳ್ತಿತ್ತು. ಏನಕ್ಕೆ ಇಷ್ಟು ಸೀರಿಯಸ್ ಆಗಿರೋ ಜರ್ನಿನಲ್ಲಿ ನಾನೊಂದು ಬ್ರೇಕ್ ಕೊಡಬೇಕು ಅಂತಿದ್ದೆ ಇವತ್ತು. ಏನಾಗಿರ್ಬೋದು? ಇಲ್ಲ ದುಡ್ಡು ಸೇವ್ ಮಾಡೋಕ್ಕಾಗಲಿಲ್ವಾ? ಇಲ್ಲ ಟೈಮ್ ಇರಲಿಲ್ವಾ? ಇಲ್ಲ ಮಲ್ಟಿಪಲ್ ಕೆಲಸ ಟಾಸ್ಕ್ ಇತ್ತಾ? ಏನು ಅಂತ ನೋಡೋದೇ ಈ ವಿಡಿಯೋ. ಎಲ್ರಿಗೂ ನಮಸ್ಕಾರ. ನಾನು ವಿನೋದ್. ಇದು ನನ್ನ ಚಾನಲ್, ನನ್ನ ಆರ್ಥಿಕ ಹಾದಿ. ನಿಮ್ಗೆ ಆಲ್ರೆಡಿ ಗೊತ್ತು, ನಾನು 3 ವರ್ಷದಲ್ಲಿ 1 ಕೋಟಿ ಸೇರಿಸೋ ಜರ್ನಿನ ಶುರು ಮಾಡಿ ಇವತ್ತು ದಿನ 38. ಇವತ್ತು ಏನಾಯಿತು ಅಂದರೆ, ಬೆಳಿಗ್ಗೆಯಿಂದ ಕಂಟಿನ್ಯೂಸ್ ಆಗಿ ನಾನು ಒಂದು ಕಡೆಯಿಂದ ಎಕ್ಸ್ಪೆನ್ಸಸ್ಸು ತುಂಬ ಜಾಸ್ತಿ ಇತ್ತು, ಇನ್ನೊಂದು ಕಡೆ ಮೀಟಿಂಗ್ಸ್ಗಳು ತುಂಬ ಇತ್ತು, ಇನ್ನೊಂದು ಕಡೆ ನಿಮ್ಗೆ ಆಲ್ರೆಡಿ ಗೊತ್ತಲ್ಲ, ಸೊ ನಮ್ಮ ತಾಯಿ ಹೆಸರು ಒಂದು ಸೂಪರ್ ಮಾರ್ಕೆಟ್ ಇದೆ, ಸೊ ಅದರಲ್ಲೂ ತುಂಬ ಕಮಿಟ್ಮೆಂಟ್ಸ್ ಕೆಲಸ ಇತ್ತು. ಆ್ಯಂಡ್ ಇನ್ನೊಂದು ಕಡೆ ನಾನು ಒಂದು ವೀಡಿಯೋದಲ್ಲಿ ಹೇಳಿದ್ದೆ, ಏನಾದರೂ ಒಳ್ಳೆ ಇನ್ವೆಸ್ಟರ್ ಸಿಗ್ತಾರಾ ಅದಕ್ಕೆ ಅಂತ ಟ್ರೈ ಮಾಡ್ತಿದ್ದೀವಿ ಅಂತ. ಸೊ ಅದರದ್ದು ತುಂಬ ಮೀಟಿಂಗ್ಸ್ಗಳಿತ್ತು. ಸೊ ಇದೆಲ್ಲ ಮುಗಿಸಿ ಮನೆಗೆ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ 11:30 PM ಆಗಿತ್ತು. ಇನ್ಫ್ಯಾಕ್ಟ್ ಈಗ ನಾನು ಈ ವಿಡಿಯೋ ರೆಕಾರ್ಡ್ ಮಾಡ್ತಿರ್ಬೇಕಾದ್ರೆ ಟೈಮ್ ಬಂದು 3 AM, ಬೆಳಗಿನ ಜಾವ 3 ಗಂಟೆ ಈ ವಿಡಿಯೋ ನಾನು ರೆಕಾರ್ಡ್ ಮಾಡ್ತಿರೋ ಟೈಮ್. ಇದು ಪ್ರಾಬಬ್ಲಿ ನಿಮಗೆ ಬೆಳಿಗ್ಗೆ 7 ಗಂಟೆಗೆ ಬರುತ್ತೆ. ಸೊ ಏನಕ್ಕೆ ನಾನು ಇದೆಲ್ಲ ಹೇಳ್ತಿದ್ದೀನಿ ಅಂದರೆ, ಇವತ್ತು ನನಗೆ ಏನು ಅನ್ನಿಸ್ತು ಒಂದು ಪಾಯಿಂಟಲ್ಲಿ ಅಂದರೆ, ಇವಾಗ ಇಷ್ಟೆಲ್ಲ ಮಾಡಿದ್ದೀನಿ, ಪ್ಲಸ್ ಬೆಳಗ್ಗೆಯಿಂದ ಸ್ವಲ್ಪ ದುಡ್ಡು ಖರ್ಚಾಗ್ತಿದೆ ಅಂದರೆ ಅನ್ನೆಸರಿ ಎಕ್ಸ್ಪೆನ್ಸ್ ಏನಿಲ್ಲ, ಈ ಓಡಾಟಗಳು, ಈ ಮೀಟಿಂಗ್ಸ್ಗಳು, ಇದ್ರ ಮಧ್ಯೆ ಇರುತ್ತಲ್ಲ ಎಕ್ಸ್ಪೆನ್ಸಸ್, ಸೊ ಆ ಥರ ಖರ್ಚಾಗ್ತದೆ. ಸೊ ಇವತ್ತು ಏನಾದರೂ ಒಂದು ದಿವಸ ಈ 1 ಕೋಟಿ ಸೇವಿಂಗ್ಸ್ಗೆ, ನಿಮಗೆ ಗೊತ್ತು ಇವಾಗ ನನ್ನ ಹತ್ರ ಇರೋ ಒಂದೇ ಸೇವಿಂಗ್ಸ್ ಸದ್ಯಕ್ಕೆ ನಾನು ಶುರು ಮಾಡಿರೋದು ಟುವರ್ಡ್ಸ್ ಈ 1 crore ಜರ್ನಿ ಈಸ್ ಮಿಸ್ಟ್ರಿ ಬಾಕ್ಸ್. ಸೊ ಇವತ್ತು ಒಂದು ದಿವಸ ಸ್ವಲ್ಪ ಬಂಕ್ ಕೊಟ್ಬಿಡೋಣ, ಇಲ್ಲ ಗ್ಯಾಪ್ ಕೊಟ್ಬಿಡೋಣ ಅನ್ನಿಸ್ತು. ಬಟ್ ಪ್ರಾಬ್ಲಮ್ ಏನು ಅಂದರೆ, ಇವತ್ತು ಒಂದು ದಿವಸ ನಾನು ಬಿಡ್ಬೋದು, ಬಿಟ್ಟರೆ ನಾಳೆನೂ ಅದೇ ಅನಿಸುತ್ತೆ. ನಾಳೆ ಬಿಟ್ಟರೆ ಅಯ್ಯೋ 2 ದಿವಸ ಬಿಟ್ವಲ್ಲ, ಒಟ್ಟಿಗೆ ಇನ್ನು 2 ದಿವಸ ಬಿಟ್ಟು ಟೋಟಲಾಗಿ ಹಾಕೋಣ ಅನಿಸುತ್ತೆ. ಬಟ್ ಆ 4ನೇ ದಿವಸ ಟೋಟಲಾಗಿ ದುಡ್ಡು ಸಿಗಲಿಲ್ಲ ಅಂದರೆ 5 ದಿವಸ ಬ್ರೇಕ್ ಆಗುತ್ತೆ. ಸೊ ಅದು ನಾನು ಯಾವಾಗಲೂ ಹೇಳ್ತೀನಲ್ಲ, ನಮಗೆ ಮೋಟಿವೇಶನ್ ಅನ್ನೋದು ಟೆಂಪ್ರರಿ. ಈ ಜರ್ನಿ ಮಾಡಬೇಕು, 1 ಕೋಟಿ ಸೇರಿಸಬೇಕು, ಇಲ್ಲ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟೋ, ಇಲ್ಲ ಯಾವುದೋ ಒಂದು ಮೋಟಿವೇಶ್ನಲ್ ವೀಡಿಯೋನೋ, ಇಲ್ಲ ಯೂಟ್ಯೂಬ್ ವೀಡಿಯೋ ನೋಡ್ಬಿಟ್ಟು ಹಿಂಗೆ ಮಾಡಬೇಕು, ಹಂಗೆ ಮಾಡೋದು ಅನ್ನೋದು ಟೆಂಪ್ರರಿ. ಬಟ್ ಕನ್ಸಿಸ್ಟೆನ್ಸಿ ಅನ್ನೋದು ಪರ್ಮನೆಂಟ್. ಅಂದರೆ ದಿನ ನೀವು ಏನೇ ಮಾಡಿದ್ರು ಇಷ್ಟು ಅಂತ ₹1, ₹10, ₹100, ₹1000 ನಮ್ಮ ಕೆಪಾಸಿಟಿಗೆ ಸೇರಿಸೋದು ಕನ್ಸಿಸ್ಟೆನ್ಸಿ. ಅಂದರೆ ಬಿಡದೆ ಏನಾದರೂ ಆ ಜರ್ನಿಗೆ ಚಿಕ್ಕದಾಗಿ ಏನಾದರೂ ಮಾಡ್ತಿರೋದು, ಇಲ್ಲ ಚಿಕ್ಕ ಸ್ಟೆಪ್ ತೊಗೊಳ್ಳೋದು ಅಲ್ವಾ. ಸೊ ಈಗ ರೀಸನ್ಸ್ ಬಂದು, ಒಂದು ನಾನು ಹೇಳ್ದಂಗೆ ಬೆಳಿಗ್ಗೆಯಿಂದ ಕಂಟಿನ್ಯೂಸ್ ಆಗಿ ಓಡಾಡ್ತಿದ್ದೀನಿ, ಎಕ್ಸ್ಪೆನ್ಸ್ ಇದೆ, ಮೀಟಿಂಗ್ಸ್ಗಳಿದೆ, ಅದು ಇದು ಬ್ಯುಸಿ ಇದ್ದೆ. ಪ್ಲಸ್ ಇವಾಗ ಸಾಕು ಬಂದು ಲೆಟ್ ಮಿ ಟೇಕ್ ಸಮ್ ರೆಸ್ಟ್, ಇವತ್ತೊಂದು ದಿವಸ ಸೇವಿಂಗ್ ಸ್ಕಿಪ್ ಮಾಡೋಣ ಅನ್ನಿಸ್ತು. ಬಟ್ ನನಗೆ ಫಸ್ಟು ಅನಿಸಿದ್ದೆ, ಇಷ್ಟೊತ್ತು ನಾನು ಎಕ್ಸ್ಪ್ಲೇನ್ ಮಾಡಿದ ವಿಷಯ, ಏನೇ ಆದರೂ ಈ ಜರ್ನಿನ ನಾನು ಬ್ರೇಕ್ ಮಾಡಬಾರ್ದು. ಯಾಕಂದರೆ ಒಂದು ದಿವಸ ಬ್ರೇಕ್ ಮಾಡಿ ಟೈಮ್ ಆಫ್ ತೊಗೊಳ್ಳೋದು, ಇಲ್ಲ ಇದಕ್ಕೆ ಗ್ಯಾಪ್ ಕೊಟ್ಟು ನಾಳೆ ಮಾಡೋದು ಈಸಿ. ಬಟ್ ಅದೇನಾದರೂ ನಾನು ವಾಪಸ್ ಅದನ್ನು ತಿರ್ಗಾ ಡಿಸಿಪ್ಲಿನ್ ಬರಲಿಲ್ಲ ಅಂದರೆ ತುಂಬ ಕಷ್ಟ. ಯಾಕಂದರೆ ನಾನು ಹೇಳ್ದಂಗೆ 48 ದಿವಸ ಒಂದು ಪ್ರಾಕ್ಟೀಸ್ನ ಮಾಡಿದ್ರೆ, ಅದು ಒಂದು ವಿಷಯನ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಅದು ಪ್ರಾಕ್ಟೀಸ್ ಆಗಿಬಿಡತ್ತಂತೆ. ಸೊ ದೊಡ್ಡವ್ರು ಹೇಳ್ತಾರೆ ಅದನ್ನು, ಲೈಕ್ ತುಂಬ ತಿಳ್ಕೊಂಡಿರೋರು ಅಲ್ವಾ. ಸೊ ನನಗೇನು ಅಂದರೆ, ಸರಿ ಅದನ್ನು ಫಾಲೋ ಮಾಡೋಣ ಅಂತ. ಸೊ ಇವತ್ತು ಇಷ್ಟಾದ್ರೂ ನಾನು ಹೇಳ್ದಂಗೆ ಇವಾಗ ಬೆಳಗ್ಗೆಯಿಂದ ಜಾವ 3:10 AM ಆಯಿತು. ಸೊ ಈ ವಿಡಿಯೋ ನಾನು ರೆಕಾರ್ಡ್ ಮಾಡ್ತಾಯಿದ್ದೀನಿ. ಖಂಡಿತ ಯಾವುದೇ ಕಾರಣಕ್ಕೂ ಇದು ಮಿಸ್ ಮಾಡಬಾರ್ದು ಅನ್ನೋದೇ ನಂದು ಒಂದು ಟಾರ್ಗೆಟ್. ಸೊ ಇವತ್ತು ನಾನು ಏನು ಮಾಡ್ತೀನಿ, ಈ ಮಿಸ್ ಮಾಡಬೇಕು ಅನ್ನೋ ಸ್ಟೇಜಿಂದ ನಾನಿವತ್ತು ಆ್ಯಕ್ಚುಲಿ ಮಿಸ್ಟ್ರಿ ಬಾಕ್ಸ್ಗೆ ₹2000 ಸೇವ್ ಮಾಡ್ತೀನಿ. ಸೊ ಇಲ್ಲೇ ಇದೆ ನಮ್ಮ ಮಿಸ್ಟ್ರಿ ಬಾಕ್ಸ್, ₹2000 ನಾನು ಹಾಕಿದ್ದೀನಿ. ಸೊ ಇವತ್ತು ಮಿಸ್ ಮಾಡಿಲ್ಲ. ಸೊ ಇದರಲ್ಲಿ ನಾನು ಹೇಳಕ್ಕೆ ಬರ್ತಿರೋದೇನು ಅಂದರೆ, ಇವಾಗ ನನಗೆ ಇದೊಂದು ಎಕ್ಸಾಂಪಲ್. ಅಂದರೆ ಇವತ್ತು ನಾನು ಮನಸ್ಸು ಮಾಡಿದರೆ ಇದನ್ನು ಸ್ಕಿಪ್ ಮಾಡಿಬಿಡ್ಬೋದಿತ್ತು. ಈ ಸ್ಕಿಪ್ಪು ನಾಳೆನೂ ಆಗ್ತಿತ್ತು, ಇಲ್ಲ ನಾಳಿದ್ದು ಆಗ್ಬೋದಿತ್ತು, ಇಲ್ಲ ಒಂದು ವಾರಕ್ಕೆ ಬ್ರೇಕ್ ಬೀಳ್ಬೋದಿತ್ತು, ಅದು ನನಗೆ ಗೊತ್ತಿಲ್ಲ. ಯಾಕಂದರೆ ಇನ್ನು ಕಂಟಿನ್ಯೂಸ್ ಆಗಿ ನನಗೆ ಈ ಥರ ಇನ್ನೊಂದು 1 ವೀಕ್ 2 ವೀಕ್ ಸ್ವಲ್ಪ ಬಿಸಿ ಸ್ಕೆಡ್ಯೂಲ್ ಇದೆ. ಬಟ್ ನನ್ನ ಪಾಯಿಂಟ್ ಏನು ಅಂದರೆ, ಅದು ಆಗಕ್ಕೆ ನಾನು ಬಿಡಬಾರ್ದು, ಇದು ನನ್ನ ಕಂಟ್ರೋಲಲ್ಲೇ ಇರೋದು. ಅದಕ್ಕೆ ನಾನು ಹೇಳ್ದಂಗೆ ಇವಾಗ ಬೆಳಗಿನ ಜಾವ 3 ಗಂಟೆ ಆದ್ರೂ ಇದನ್ನೆಲ್ಲ ರೆಡಿ ಮಾಡಿಕೊಂಡು, ಈಗ ಈ ಕ್ಯಾಮ್ರಾನ ಫೋನ್ನ ಹಿಂಗಿಟ್ಟು ವೀಡಿಯೋ ಮಾಡಿ ಮಿಸ್ಟ್ರಿ ಬಾಕ್ಸಲ್ಲಿ ದುಡ್ಡು ಹಾಕ್ತಿರೋದಲ್ಲ ಇದಕ್ಕೆ. ಏನಕ್ಕೆ ಅಂದರೆ, ಸ್ಕಿಪ್ ಮಾಡೋದು ಈಸಿ, ಡಿವಿಯೇಟ್ ಆಗೋದು ಈಸಿ, ಬಟ್ ಖಂಡಿತ ನಾನು ಆಗಲ್ಲ. ನೀವು ದಯವಿಟ್ಟು ನಿಮ್ಮ ಜೀವನದಲ್ಲಿ ಈ ಥರ ಯಾವುದಾದ್ರೂ ಒಂದು ಜರ್ನಿ ಇದೆ, ಅದು ನಿಮ್ಮ ಎಜುಕೇಷನ್ ಇರ್ಬೋದು, ಇಲ್ಲ ಮನೆ ಕಟ್ಟೋ ಪ್ಲ್ಯಾನ್ ಇರ್ಬೋದು, ಇಲ್ಲ ದುಡ್ಡು ಸೇವ್ ಮಾಡೋ ಪ್ಲ್ಯಾನ್ ಇರ್ಬೋದು, ಇಲ್ಲ ಕಾರ್ ತೊಗೊಳ್ಳೋದಿರ್ಬೋದು, ಇಲ್ಲ ಅಬ್ರಾಡ್ಗೆ ಹೋಗಿ ಓದೋದಿರ್ಬೋದು, ಎನಿಥಿಂಗ್. ಒಂದಲ್ಲ ಒಂದು ದಿವಸ ನೀವು ಅದನ್ನು ಮುಟ್ತೀರಾ. ಬಟ್ ನೀವು ಬಿಡದೆ ಮಾಡಬೇಕಾಗಿರೋದು, ಡೈಲಿ ಒಂದು ಚಿಕ್ಕ ಸ್ಟೆಪ್ ಆದರೂ ಕವರ್ ಮಾಡಿ ನೆಕ್ಸ್ಟ್ ಮೈಲ್ಸ್ಟೋನ್ಗೆ ಹೋಗಿ, ಯಾವುದೇ ಕಾರಣಕ್ಕೂ ಡ್ರಾಪ್ ಮಾಡಬೇಡಿ. ಸೊ ಇದೇ ಈ ವಿಡಿಯೋ ಕಾಂಟೆಂಟ್. ಸೊ ನಿಮಗಿದು ಇಷ್ಟ ಆಯಿತು ಅನಿಸುತ್ತೆ. ಜೆನ್ಯೂನಾಗಿ ನನಗೆ ಅನಿಸಿದ್ದನ್ನು ಹೇಳಬೇಕು ಅಂತಿದ್ದೆ. ಯಾಕಂದರೆ ಒಳ್ಳೆಯದನ್ನು ಹೇಳೋದು ಒಂದು, ನಾವು ಗೋ ಥ್ರೂ ಮಾಡೋ ಡೇ ಟು ಡೇ ಡಿಫಿಕಲ್ಟೀಸ್ನ, ಪ್ರಾಬ್ಲಮ್ನ ನಿಜವಾಗಿ ನಿಮ್ಮ ಹತ್ರ ಹೇಳಿದ್ರೆ ನೀವು ರಿಲೇಟ್ ಮಾಡ್ಕೋತೀರಲ್ಲ, ಓಕೆ
ಇದೆಲ್ಲ ಲೈಕ್ ಕಾಮನ್. ಯಾವಾಗಲೂ ಹೌದು ಇವತ್ತು ₹1000 ಸೇರಿಸ್ದೆ, ಇವತ್ತು ₹500 ಸೇರಿಸ್ದೆ, ಇವತ್ತೇನು ಸೇರಿಸಲ್ಲ ಅಂತ ಹೇಳೋಕ್ಕಿಂತ ಪ್ರಾಕ್ಟಿಕಲಾಗಿ ಏನು ಆಗ್ತಿದೆ ಅಂತ ಹೇಳಿದರೆ ನೀವು ಕನೆಕ್ಟ್ ಮಾಡ್ಕೋಬೋದು. ಪ್ಲಸ್ ಇದರಿಂದ ನಮಗೆ ನಿಮಗೆ ಏನಾದರೂ ಲರ್ನಿಂಗ್ ಸಿಕ್ಕಿದ್ರೆ ಅದನ್ನು ನಾವು ಫಾಲೋ ಮಾಡ್ಬೋದು. ಸೊ ದಯವಿಟ್ಟು ನಾನು ಹೇಳಿದ ಥರ ಏನೇ ಆದರೂ ನಿಮ್ಮ ಜರ್ನಿನ ತುಂಬ ಸೀರಿಯಸ್ ಆಗಿ ತೊಗೊಳ್ಳಿ. ನೀವು ಯಾವ್ಯಾವ ಟಾರ್ಗೆಟ್ ಅಚೀವ್ ಮಾಡ್ಬೇಕಂತಿದ್ರು ಅದನ್ನು ಪರ್ ಡೇ ಇಲ್ಲ ಎವ್ರಿ ಡೇ ಚಿಕ್ಕ ಚಿಕ್ಕ ಸ್ಟೆಪ್ಪನ್ನಾದರೂ ದಾಟ್ಕೊಂಡು ಮುಂದಕ್ಕೆ ಹೋಗಿ. ಖಂಡಿತ ನಮ್ಮನ್ನು ಒಂದು ದಿವಸ ಅದು ನಮ್ಮ ಟಾರ್ಗೆಟ್ ಹತ್ರ ಕರ್ಕೊಂಡು ಹೋಗುತ್ತೆ. ಸೊ ಎಸ್, ಇದು ವಿಡಿಯೋ ಎಂಡಿಗೆ ಬಂದಿದ್ದೀವಿ. ನಿಮಗೆ ಏನು ಮಾಡಬೇಕು ಗೊತ್ತು, ಈ ಥರ ಮೇಲೆ ಕೆಳಗಡೆ ಅಪ್ ಆ್ಯಂಡ್ ಡೌನ್ ಇರೋ ನನ್ನ ಈ 1 ಕೋಟಿ ಜರ್ನಿನ ನಾನು ಫುಲ್ ಹೋಗಿ 3 ವರ್ಷದಲ್ಲಿ ಸೇರಿಸ್ತೀನ, ಏನೇನು ಪ್ರಾಬ್ಲಮ್ಸ್ ಬರುತ್ತೆ ಏನೇನು ಅಂತ ತಿಳ್ಕೊಳ್ಳೋಕ್ಕೆ ನಿಮ್ಗೇನು ಮಾಡಬೇಕು ಗೊತ್ತು, ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಗೆ ಗೊತ್ತಿರೋರಿಗೆಲ್ಲ ಶೇರ್ ಮಾಡಿ, ಆಮೇಲೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಆಮೇಲೆ ನಾನು ಯಾವಾಗಲೂ ಹೇಳೋ ಥರ ವಿಡಿಯೋ ಮುಗ್ಸೋಕ್ಕೆ ಮುಂಚೆ ನೀವು ತುಂಬ ಒಳ್ಳೆ ಸಪೋರ್ಟ್ ನನಗೆ ತೋರಿಸ್ತಿದ್ದೀರಾ. ಇದು 1 ತಿಂಗಳು ಚಾನಲ್ ಆಗಿದ್ದರೂ ಒಳ್ಳೊಳ್ಳೆ ವ್ಯೂಸ್ ಬರ್ತಿದೆ. ಸೊ ತುಂಬ ಥ್ಯಾಂಕ್ಸ್. ಇದೇ ಥರ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ. ಆ್ಯಂಡ್ ನಾನು ಹೇಳೋ ಥರ ನಿಮ್ಮ ಅಮೂಲ್ಯವಾದ ಕ್ಷಣಗಳನ್ನು ನನಗೆ ನನ್ನ ವೀಡಿಯೋಗೋಸ್ಕರ ಸ್ವಲ್ಪ ನಮಗೋಸ್ಕರ ಸ್ಪೇರ್ ಮಾಡಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ಕಾರ.